5 ಜನರಲ್ಲಿ ನಾವು ಒಬ್ಬರಿಗಾದರೂ ಸಹ ಮಾನಸಿಕ ಆರೋಗ್ಯದ ತೊಂದರೆ ಇರ್ತಕ್ಕಂಥದ್ದನ್ನು ನೋಡ್ಬೋದಾಗಿದೆ. ಯಾಕೆ ಈ ರೀತಿಯ ಮಾನಸಿಕ ತೊಂದರೆಗಳು ಮನುಷ್ಯನನ್ನು ಕಾಡ್ತಾ ಇರುತ್ತೆ? ಮಾನಸಿಕ ತೊಂದರೆಗಳ ಬಗ್ಗೆ ಮಾತಾಡ್ತಾ ಹೋದರೆ ಅದೆಷ್ಟೋ ಅಗಾಧವಾದಂತಹ ಒಂದು ಕುತೂಹಲಕಾರಿಯಾದಂತಹ ಅಂಶಗಳನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದು. ಅದರಲ್ಲಿ ಮೊದಲನೇದಾಗಿ ಮಾನಸಿಕ ಆರೋಗ್ಯ ಅಂತಕ್ಕಂಥದ್ದು ಎಷ್ಟು ನಮಗೆ ಮುಖ್ಯ ಆಗುತ್ತೆ, ನಮ್ಮ ಜೀವನದ ಒಂದು ಒಳ್ಳೆಯ ಶೈಲಿಯನ್ನು ನಾವು ನಡೆಸ್ಕೊಳ್ತಾ ಹೋಗಲಿಕ್ಕೆ, ಅದೇ ರೀತಿಯಾಗಿ ನಮ್ಮ ಜೀವನದ ಆಗುಹೋಗುಗಳ ಒಂದು ಬದಲಾವಣೆಗೆ ಯಾವ ರೀತಿ ಮೆಂಟಲ್ ಹೆಲ್ತ್ ಅನ್ನೋದು ಒಂದು ಸಹಾಯಕಾರಿಯಾಗಿದೆ ಅನ್ನೋದನ್ನು ಈ ವಿಡಿಯೋಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋಲಿ ನಾವು ಮೆಂಟಲ್ ಹೆಲ್ತ್ನ ಒಂದು ಇಂಪಾರ್ಟೆನ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಪಂಡುನಾನಸ್ ವರ್ಲ್ಡ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ಮುಂಚಿತವಾಗಿ ನಾನು ನಿಮಗೆ ಇದನ್ನು ಹೇಳಲೇಬೇಕಾಗುತ್ತೆ. ಯಾಕೆ ಅಂತಂದರೆ ನಾನು ಇತ್ತೀಚೆಗೆ ಕಂಡುಕೊಂಡಿರ್ತಕ್ಕಂಥ ಒಂದು ಬೆಸ್ಟ್ ಸೊಲ್ಯೂಷನ್ ಫಾರ್ ಮೈ ಮೆಂಟಲ್ ಹೆಲ್ತ್ ರಿಲ್ಯಾಕ್ಸೇಷನ್ ಅಂತ ಅಂದರೆ ದೇವ್ರನ್ನ ನಾನು ಧ್ಯಾನ ಮಾಡ್ತಕ್ಕಂಥದ್ದು ಅಥವಾ ದೇವ್ರ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಇದಕ್ಕಾಗಿ ನಾನು ಪೂಜಾ ಪಾತ್ರೆಗಳನ್ನು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಒಂದು ಶೆಲ್ಫ್ ಏನಿದೆ ದೇವರ ಫೋಟೋಗಳನ್ನು ಅರೇಂಜ್ ಮಾಡ್ತಕ್ಕಂಥದ್ದು, ಅಲ್ಲೂ ಸಹ ಕ್ಲೀನಾಗಿ ಒರೆಸಿ ಪೂಜಾ ರೂಮನ್ನು ನಾನು ಪೂಜೆಗೆ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ರೊಟೀನಾಗಿ ಯಾವಾಗಲೂ ಮಾಡ್ತಕ್ಕಂಥದ್ದೇ ನಾವೆಲ್ಲರೂ. ಅದ್ರ ಜೊತೆಗೆ ನೀವಿಲ್ಲಿ ನೋಡ್ಬೋದು, ನಾನು ಹಿತ್ತಾಳೆ ಹಾಗೂ ಕಂಚಿನ ಪಾತ್ರೆಗಳನ್ನು ಎಷ್ಟು ಕ್ಲೀನಾಗಿ ಫಳಫಳ ಹೊಳೆಯುವಂತೆ ಕ್ಲೀನ್ ಮಾಡಿದ್ದೀನಿ ಅನ್ನೋದನ್ನು. ಸೊ ಇದರ ಒಂದು ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಇಷ್ಟಕ್ಕೂ ಮಾನಸಿಕ ಆರೋಗ್ಯದ ಒಂದು ತೊಂದರೆ ಅಂದರೆ ಏನಾಗಿರ್ಬೋದು, ನಮಗೆ ಅದರ ಸಮಸ್ಯೆ ಯಾವ ರೀತಿ ಕಾಡ್ತಾ ಇರುತ್ತೆ ಅನ್ನೋದಾದರೆ ಸಿಂಪಲಾಗಿ ನಿಮಗೆ ಹೇಳ್ತೀನಿ ಕೇಳಿ. ನೀವು ಯಾವಾಗಾದರೂ ಗೊಂದಲದಲ್ಲಿದ್ದಾಗ ಆಗ್ಬೋದು, ಅಥವಾ ಏನೋ ಒಂದು ಕೆಲಸ ಮಾಡಲಿಕ್ಕೆ ಇಷ್ಟ ಆಗದೆ ಇರೋವಂಥ ಮನಸ್ಥಿತಿ ಆಗ್ಬೋದು, ಅಥವಾ ಏನಾದರೂ ಒಂದು ಯೋಚನೆಯಲ್ಲಿದ್ದಾಗ ಆಗ್ಬೋದು, ಅಥವಾ ಡಿಪ್ರೆಷನಲ್ಲಿದ್ದಾಗಿರ್ಬೋದು, ನೀವು ಯಾವುದೇ ಒಂದು ಡೆಸಿಷನನ್ನು ತಗೊಳ್ಳಿಕ್ಕೆ ನಮ್ಮ ಕೈಯಲ್ಲಿ ಆಗದೆ ಇರ್ತಕ್ಕಂಥ ಸ್ಥಿತಿಯಲ್ಲಿ ಇದ್ದೋಗ್ತೀರಾ. ಸೊ ಈ ಒಂದು ಮನಸ್ಥಿತಿ ನೀವು ಯಾವಾಗಾದರೂ ಫೇಸ್ ಮಾಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಮಾನಸಿಕ ಆರೋಗ್ಯ ಒಂದು ಕುಗ್ಗೋದು ಅಂದರೆ ಏನು ಅನ್ನೋದು ನಿಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ ಅನಿಸುತ್ತೆ. ಸೊ ಈ ರೀತಿಯ ಒಂದು ಅಡೆತಡೆಗಳನ್ನು ನಾವು ಓವರ್ಕಮ್ ಮಾಡ್ಕೊಳ್ತಾ ಮುಂದೆ ಸಾಗೋದ್ರಿಂದ ನಮ್ಮ ಜೀವನ ಶೈಲಿ ಬದಲಾಗುತ್ತೆ. ಅದೇ ರೀತಿಯಾಗಿ ಪಾಸಿಟಿವ್ ವೇನಲ್ಲಿ ನಾವು ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ನಮ್ಮ ಲೈಫನ್ನು ಲೀಡ್ ಮಾಡಲಿಕ್ಕಾಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಹಾಗಾದರೆ ಬನ್ನಿ, ನಮ್ಮ ಒಂದು ಕ್ವಾಲಿಟಿ ಆಫ್ ಲೈಫನ್ನು ಲೀಡ್ ಮಾಡಲಿಕ್ಕೆ ಮೆಂಟಲ್ ಹೆಲ್ತ್ ಅನ್ನೋದು ಎಷ್ಟು ಮಾತ್ರ ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಮೆಂಟಲ್ ಹೆಲ್ತ್ ಅಂತಕ್ಕಂಥದ್ದು ಮೊದಲು ಪ್ರಭಾವ ಬೀರ್ತಕ್ಕಂಥ ಅಂಶ ಬಂದು ಸೆಲ್ಫ್ ಎಸ್ಟೀಮ್ ಅಥವಾ ಸೆಲ್ಫ್ ವರ್ತ್ ಅಂತ ಹೇಳ್ಬೋದು. ಸ್ವಾಭಿಮಾನ ಅಂತ ಹೇಳ್ತೀನಿ. ಸ್ವಾಭಿಮಾನಿಯಾಗಿ ಬದುಕುವಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಸ್ವಾಭಿಮಾನ ಕಳ್ಕೊಂಡು ಬದುಕೋದು ತುಂಬಾ ಕಷ್ಟ. ಅಂಥ ಎಷ್ಟೇ ಒಂದು ಕುಂದುಕೊರತೆಗಳಾದರೂ ಸಹ ಮನುಷ್ಯ ಬದುಕ್ಬಿಡ್ತಾನೆ. ಆದರೆ ಸ್ವಾಭಿಮಾನ ಇಲ್ಲದೆ ಮನುಷ್ಯನಿಗೆ ಬದುಕಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಮೆಂಟಲ್ ಹೆಲ್ತ್ ಅನ್ನೋದು ಸೊಸೈಟಿಯಲ್ಲಿ ನಾವು ಬದುಕಲಿಕ್ಕಾಗ್ಬೋದು, ಅಥವಾ ನಮ್ಮ ಸ್ವಂತ ಮನೆಯಲ್ಲೇ ಆಗ್ಬೋದು, ನಮ್ಮ ಸ್ವಂತ ಜನರ ಹತ್ರನೇ ಆಗ್ಬೋದು. ಸ್ವಾಭಿಮಾನ ಕಳ್ಕೊಂಡು ಬದುಕುವಷ್ಟು ನರಕ ಯಾವುದೂ ಇರೋದಿಲ್ಲ. ಯಾಕೆ ಅಂತಂದರೆ ನಿಮ್ಮ ಮೇಲೆ ನಿಮಗಿರ್ತಕ್ಕಂಥ ಸ್ವಾಭಿಮಾನ ಅನ್ನೋದೇನಿದೆ ಅದು ನಿಮ್ಮ ಮೇಲಿನ ಒಳ್ಳೆಯ ಭಾವನೆಯನ್ನು ಪ್ರಚೋದನೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಮೇಲಿರುವಂತಹ ಆತ್ಮವಿಶ್ವಾಸವನ್ನು ಸಹ ಹೆಚ್ಚುಗೊಳಿಸಲಿಕ್ಕೆ ಈ ಒಂದು ಸ್ವಾಭಿಮಾನದ ಒಂದು ಪಾತ್ರ ತುಂಬಾ ಹೆಚ್ಚು ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಯಾವುದೇ ಸಂದರ್ಭದಲ್ಲಿ ಮಾನಸಿಕ ಒಂದು ಖಿನ್ನತೆಯನ್ನು ಅನುಭವಿಸ್ತಾ ಇದ್ದಾಗ, ಅಥವಾ ನಾವು ಮೆಂಟಲಿ ಡಿಪ್ರೆಸ್ಡ್ ಆದಾಗ, ಯಾವುದೇ ಕಾರಣಕ್ಕೂ ನಾವು ನಮ್ಮ ಸ್ವಾಭಿಮಾನವನ್ನು ಕಳ್ಕೊಳ್ಳುವಂತಹ ಸ್ಟೇಜ್ಗೆ ನಾವು ಹೋಗಬಾರ್ದು. ಲೆಟ್ ಅಸ್ ಫೈಟ್. ನಾವು ತಪ್ಪು ಮಾಡಿದರೆ ಒಪ್ಕೊಳ್ಳೋಣ, ತಪ್ಪಿಲ್ದಿರ ಯಾವುದನ್ನು ಆಕ್ಸೆಪ್ಟ್ ಮಾಡೋದು ಬೇಡ ಅಂತ ನನ್ನ ಉದ್ದೇಶ. ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಬೋದು. ನೆಕ್ಸ್ಟ್ ನಾವು ಅಫೆಕ್ಟ್ ಆಗುವಂತಹ ಮತ್ತೊಂದು ಅಂಶ ಬಂದು ಸೋಷಿಯಲೈಸ್ ವಿತ್ ಅದರ್ಸ್ ಅಂತ. ಅಂದರೆ ನಾವು ಮತ್ತೊಬ್ಬರ ಜೊತೆ ಸಾಮಾಜಿಕವಾಗಿ ಬೆರೀಲಿಕ್ಕೆ ನಮಗೆ ಕಷ್ಟ ಆಗ್ಬೋದು. ಯಾವಾಗ ನಾವು ಮಾನಸಿಕವಾಗಿ ಸ್ಟ್ರಾಂಗ್ ಇರೋದಿಲ್ಲ, ಯಾವಾಗ ಏನೋ ಆಗ್ಬಿಟ್ಟಿದೆ ಅಥವಾ ಏನೋ ಪ್ರಾಬ್ಲಮ್ ಇದೆ ಅಂತ ನಾವು ಒಂದು ಖಿನ್ನತೆಗೆ ಒಳಗಾಗ್ತೀವಿ ಅಥವಾ ಡಿಪ್ರೆಷನ್ಗೆ ಒಳಗಾಗ್ತೀವಿ,
ಆ ಒಂದು ಬೇಜಾರಲ್ಲಿ ನಾವು ಒಬ್ಬರೇ ಇರಲಿಕ್ಕೆ ಆದಷ್ಟು ಇಷ್ಟಪಡ್ತೀವಿ, ಯಾರನ್ನೂ ಸೇರೋಕ್ಕೆ ಇಷ್ಟಪಡೋದಿಲ್ಲ. ಆ್ಯಂಡ್ ನಮ್ಮ ಒಂದು ಆಗುಹೋಗುಗಳನ್ನು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಿಕ್ಕೂ ಇಷ್ಟಪಡೋದಿಲ್ಲ. ಈ ಒಂದು ಸಮಸ್ಯೆ ಅಂತಕ್ಕಂಥದ್ದು ನಮಗೆ ಒಂದು ದೊಡ್ಡ ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಮ್ಮ ಫೀಲಿಂಗ್ಸನ್ನು ಇನ್ನೊಬ್ಬರ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ನಮಗೆ ಆಗೋದಿಲ್ಲ ಅಂತ ಅಂದಮೇಲೆ ನಾವು ಇನ್ನೂ ಹೆಚ್ಚು ಡಿಪ್ರೆಸ್ಡ್ ಆಗಿಬಿಡ್ತೀವಿ ಅನ್ನೋದು ನನ್ನ ಉದ್ದೇಶ. ಮಾನಸಿಕ ಒಂದು ಯೋಚನೆಗಳಿಂದ ನಾವು ಅಫೆಕ್ಟ್ ಆಗ್ತಕ್ಕಂಥ ಮತ್ತೊಂದು ಅಂಶ ಬಂದು ನಮ್ಮ ಜೀವನದ ವ್ಯಾಲ್ಯೂಸ್, ಅಂದರೆ ಮೌಲ್ಯಗಳನ್ನು ನಾವು ಕಳ್ಕೊಳ್ತಕ್ಕಂಥದ್ದಾಗಿರ್ಬೋದು, ಅಥವಾ ಜೀವನದ ಒಂದು ಅರ್ಥವನ್ನು ಅರಿದೇ ಇರ್ತಕ್ಕಂಥದ್ದಾಗಿ, ನಮ್ಮ ಜೀವನದ ಬಗ್ಗೆ ನಮಗೆ ಅರಿವಿಲ್ದಿರಾನೆ ಅದರ ಅವೇರ್ನೆಸ್ಸನ್ನು ನಾವು ಕಳ್ಕೊಳ್ಳೋವಂಥದ್ದಾಗಿರ್ಬೋದು. ಇವೆಲ್ಲನೂ ಮೆಂಟಲ್ ಹೆಲ್ತ್ ಅಪ್ಸೆಟ್ ಆಗೋದ್ರಿಂದ ಆಗ್ತಕ್ಕಂತಹ ಅಂಶಗಳು ಅಂತಲೇ ಹೇಳ್ಬೋದು. ನೀವು ಗಮನಿಸಿರ್ಬೋದು, ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಅನೇಕ ಘಟನೆಗಳು ನಮ್ಮನ್ನು ನಮ್ಮ ಜೀವನದಿಂದ ಅಲ್ಲಿಗಲ್ಲೇ ಸ್ಥಗಿತಗೊಳ್ಳುವಂತೆ ಮಾಡಿಬಿಡುತ್ತೆ. ಅಂದರೆ ನಮ್ಮನ್ನು ಅಲ್ಲಿಗಲ್ಲೇ ಸ್ಟಾಪ್ ಆಗುವಂತೆ ಮಾಡಿಬಿಡುತ್ತೆ. ನಮ್ಮ ಫರ್ದರ್ ಲೈಫ್ ಅನ್ನೋದೇನು, ಅದರ ಬಗ್ಗೆ ಅವೇರ್ನೆಸ್ ಅನ್ನೋದನ್ನು ನಾವು ಹೊಂದದೇ ಇರೋಂಗೆ ಮಾಡಿಬಿಡುತ್ತೆ. ಈ ರೀತಿ ಮೆಂಟಲ್ ಹೆಲ್ತ್ ಅಂತಕ್ಕಂಥದ್ದು, ಮೆಂಟಲ್ ಡಿಪ್ರೆಷನ್ ಅಂತಕ್ಕಂಥದ್ದು, ಯೋಚನೆಗಳು ಅಂತಕ್ಕಂಥದ್ದು ನಮ್ಮನ್ನು ಹಿಂದುಳಿಯುವಂತೆ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಮೆಂಟಲ್ ಹೆಲ್ತನ್ನು ಕಾಪಾಡ್ಕೊಳ್ತಕ್ಕಂಥದ್ದು ತುಂಬಾ ಮುಖ್ಯ. ನಮ್ಮ ಮಾನಸಿಕ ಆರೋಗ್ಯದ ಒಂದು ಹೆಲ್ತ್ ಅಂತಕ್ಕಂಥದ್ದು ಪ್ರಪಂಚಕ್ಕೆ ಕಾಣಿಸ್ದೇ ಇರ್ಬೋದು, ಅಥವಾ ನಮಗೆ ಒಂದೊಂದು ಸರಿ ಅರ್ಥ ಆಗದೆ ಇರ್ಬೋದು. ಆದರೆ ನಮಗಿಂತೂ ಚೆನ್ನಾಗಿ ಅದರ ಒಂದು ಜವಾಬ್ದಾರಿ ತಗೊಳ್ತಕ್ಕಂಥ ವ್ಯಕ್ತಿ ಇನ್ಯಾರು ಇರ್ತಾರೆ ಹೇಳಿ. ಹಾಗಾಗಿ ಮೆಂಟಲ್ ಹೆಲ್ತನ್ನು ನಾವು ಸುಧಾರಿಸ್ಕೊಳ್ಳೋದಾಗಿರ್ಬೋದು, ಅಥವಾ ಅದ್ರ ಬಗ್ಗೆ ನಾವು ಕೇರನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ತುಂಬಾ ಮುಖ್ಯ ಆಗುತ್ತೆ. ಮೆಂಟಲಿ ನಾವು ಅಪ್ಸೆಟ್ ಆಗ್ತಾ ಹೋಗೋದ್ರಿಂದ ಗ್ರ್ಯಾಜುಲಿ ಏನಾಗುತ್ತೆ, ನಮ್ಮ ಒಂದು ಫಿಸಿಕಲ್ ಹೆಲ್ತ್ ಸಹ ಹಾಳಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಮಾನಸಿಕ ಆರೋಗ್ಯದ ಕಡೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು ತುಂಬಾ ಮುಖ್ಯ. ನೀವು ಗಮನಿಸಿರ್ಬೋದು, ಹೆಚ್ಚು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಷ್ಟು ಏನಾಗುತ್ತೆ, ನಮಗೆ ಒಂದು ಶುಗರ್ ಲೆವೆಲ್ಸ್ ಅನ್ನೋದು ಇನ್ಕ್ರೀಸ್ ಆಗೋದಾಗ್ಬೋದು, ಅಥವಾ BP ಅನ್ನೋದು ಬರ್ತಕ್ಕಂಥದ್ದಾಗ್ಬೋದು, ಅಥವಾ ಹೆಚ್ಚು ಸ್ಟ್ರೆಸ್ ಆಗಿ ನಾವು ಅನೇಕ ಕಾಯಿಲೆಗಳಿಗೆ ಒಳಗಾಗುವಂಥದ್ದಾಗ್ಬೋದು, ಅದು ಹೃದಯ ಸಂಬಂಧಿ ಕಾಯಿಲೆಗಳನ್ನು ತರ್ತಕ್ಕಂಥದ್ದಾಗ್ಬೋದು. ಸೊ ಹೀಗೆ ನಮ್ಮ ದೈಹಿಕ ಒಂದು ಆರೋಗ್ಯಕ್ಕೂ ಸಹ ಈ ಮಾನಸಿಕ ಒಂದು ಒತ್ತಡ ಅಂತಕ್ಕಂಥದ್ದಾಗ್ಬೋದು, ಅಥವಾ ಒಂದು ಮೆಂಟಲ್ ಹೆಲ್ತ್ ಅಂತಕ್ಕಂಥದ್ದಾಗ್ಬೋದು ತುಂಬಾ ಪ್ರಭಾವ ಬೀರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಮಗೋಸ್ಕರ, ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತಲೂ ಇರೋ ನಮ್ಮನ್ನು ನಂಬ್ಕೊಂಡಿರುವಂತಹ ನಮ್ಮ ಮಕ್ಕಳು, ನಮ್ಮ ಫ್ಯಾಮಿಲಿಗೋಸ್ಕರ ವಿ ಹ್ಯಾವ್ ಟು ಓವರ್ಕಮ್ ಮೆಂಟಲ್ ಡಿಪ್ರೆಷನ್ ಅಂತಲೇ ಹೇಳ್ತೀನಿ. 5ನೇ ಹಾಗೂ ಕೊನೆಯದಾದಂತಹ ಒಂದು ಅಂಶ, ಪ್ರಭಾವ ಬೀರುವಂತಹ ಒಂದು ಅಂಶ ಯಾವುದು ಅಂದರೆ ರಿಲೇಷನ್ಶಿಪ್ಸ್ ಅಂತ ಹೇಳ್ಬೋದು. ನಾವು ಹೆಚ್ಚು ಮಾನಸಿಕ ಒತ್ತಡಕ್ಕೆ ಒಳಗಾದಾಗ ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂತಹ ಸಂಬಂಧಗಳನ್ನು ನಾವು ಹೆಚ್ಚು ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಒಂದು ಬೆರೆಯುವಿಕೆ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಯಾರು ಏನು ಅಂದ್ಕೊಳ್ತಾರೋ, ಅಥವಾ ಯಾರಿಂದ ಏನು ಅನ್ಸ್ಕೋಬೇಕಾಗುತ್ತೋ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ನಾವು ಹಿಂದೆ ಉಳಿದ್ಬಿಡ್ತೀವಿ. ಸೊ ಸಂಬಂಧಗಳನ್ನು ನಾವು ಪಾಸಿಟಿವ್ ಆಗಿ ಅಥವಾ ಹೆಲ್ದಿಯಾಗಿ ಇಟ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ನಾವು ಮೆಂಟಲಿ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ ಆಗಿರೋದು ತುಂಬಾ ಮುಖ್ಯ ಆಗುತ್ತೆ. ಸಂಬಂಧಗಳನ್ನು ಉಳಿಸ್ಕೊಳ್ತಾ ಹೋಗೋದು ಅಥವಾ ನಾವು ಹೆಲ್ದಿಯಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿನೇ ಸರಿ. ಆದರೆ ಹೊರಗಿನವರ ಕಡೆಯಿಂದನೂ ಸಹ ನಿಮಗೆ ಅಷ್ಟೇ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ನೀವು ಫೀಲ್ ಆಗ್ತಾ ಇದ್ದೀರಾ ಅಂದರೆ ಮಾತ್ರ ನೀವು ಆ ಒಂದು ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡ್ಬೋದು. ಅಥವಾ ನೀವು ಕೀಪ್ ಆನ್ ಅವರಿಂದ ನೆಗೆಟಿವಿಟಿನೇ ರಿಸೀವ್ ಮಾಡ್ತಾ ಇದ್ದೀರಾ, ಅಥವಾ ಡಿಸ್ರೆಸ್ಪೆಕ್ಟನ್ನು ರಿಸೀವ್ ಮಾಡ್ತಾ ಇದ್ದೀರಾ, ಅಥವಾ ಕಾಂಪ್ಲಿಕೇಶನ್ಸನ್ನು ನೀವು ಅನುಭವಿಸ್ತಾ ಇದ್ದೀರಾ ಅಂತಂದರೆ ಬೆಟರ್ ಅವಾಯ್ಡ್ ಇಟ್ ಅಂತ ನನ್ನ ಒಂದು ಅನಿಸಿಕೆ. ಸೊ ಇದಿಷ್ಟು ಆಗಿತ್ತು ಇವತ್ತಿನ ಒಂದು ವಿಡಿಯೋ. ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ, ಅದೇ ರೀತಿಯಾಗಿ ನಿಮಗೇನಾದರೂ ಯೂಸ್ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.